ಇವತ್ತು ಬೆಂಗಳೂರಿನಲ್ಲಿ ವಿಶೇಷ ವಾತಾವರಣವೇ ಸೃಷ್ಟಿಯಾಯಿತು. ಒಂದು ಕಡೆ ಖುಷಿಯ ವಾತಾವರಣ, ಮತ್ತೊಂದು ಕಡೆ ತಮ್ಮ ಜೊತೆಗೆ ಬಂದಿದ್ದವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿರುವಂತಹ ಜನ. ಯಾರೋ ಆ ಕಡೆ ಆಟ ಆಡ್ತಾ ಇದ್ರೆ ಇನ್ನು ಕೆಲವರು ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಮತ್ತೆ ಕೆಲವರು ತಮ್ಮ ಜೊತೆ ಬಂದಿದ್ದ ಪ್ರತಿಭೆಗಳನ್ನ ಎಲ್ಲರ ಮುಂದೆ ತೋರಿಸ್ತಾ ಇದ್ರು. ಒಟ್ನಲ್ಲಿ ಬಂದವರಿಗೆಲ್ಲರೂ ಕೂಡ ಈ ದಿನ ತುಂಬಾ ಸ್ಪೆಷಲ್ ಆಗಿತ್ತು. ಈ ದಿನವನ್ನ ಇನ್ನಷ್ಟು ನೆನಪಿನಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಫ್ನಲ್ ಮ್ಯಾಚ್ ಚಾಲೆಂಜ್, ಬೆಸ್ಟ್ ಟ್ರಿಕ್, ಗೋ ಡೌನ್, ಬಿಂಗೋ, ಫೋಟೋ ಬೂತ್ ಹೀಗೆ ಸಾಕಷ್ಟು ಕ್ಯಾಚಿ ಆಗಿರುವಂತಹ ಚಟುವಟಿಕೆಗಳನ್ನ ಇಡಲಾಗಿತ್ತು. ಅರೆ ಇಷ್ಟೆಲ್ಲ ನಾವ್ ಯಾಕೆ ಹೇಳ್ತಿದೀವಿ, ಯಾರ ಬಗ್ಗೆ ಹೇಳ್ತಿದೀವಿ, ಯಾವ ಕಾರ್ಯಕ್ರಮ ಅಂತ ಅನ್ಕೊಂಡ್ರಾ? ಹೌದು, ಇನ್ನು ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಮುದ್ದು ಪ್ರಾಣಿಗಳಿಗಾಗಿ ಆಯೋಜಿಸಲಾಗಿತ್ತು. ಅದರಲ್ಲೂ ಇಂದು ಸ್ನೇಹಿತರ ದಿನ ಆದ ಕಾರಣ ಇವತ್ತೇ ವಿಶೇಷವಾಗಿ ಸಾಕು ಪ್ರಾಣಿಗಳ ಪ್ರದರ್ಶನ ಕೂಡ, ಜೊತೆಗೆ ಅದರ ಆಟಿಕೆಗಳನ್ನ ಕೂಡ ಇಡಲಾಗಿತ್ತು. Good morning everyone. I welcome every one of you in today's International Happy Pets Day celebration here in Ziegler Bell Road Center. We are celebrating this just to bring about an awareness to the pet parents, reminding them what responsive pet parenting is, and then going forward what the pet needs in their lifelong interactions, and then we bring into the proactive care. ಇನ್ನು ಸಾಕು ಪ್ರಾಣಿಗಳು ಮತ್ತು ಮಾಲೀಕರ ನಡುವೆ ವಿಶೇಷ ಬಾಂಧವ್ಯವನ್ನ ಸಂಭ್ರಮಿಸೋದಕ್ಕೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಹ್ಯಾಪಿ ಪೆಟ್ಸ್ ಡೇ 2026 ನ ಕಾರ್ಯಕ್ರಮ ಇದಾಗಿತ್ತು. ಇನ್ನು ಜಿಂಗ್ಲಿ ಪೆಟ್ ಕೇರ್ ಆಯೋಜಿಸಿದ್ದ 3ನೇ ಆವೃತ್ತಿಯ ಈ ಕಾರ್ಯಕ್ರಮವು ಸ್ನೇಹಿತರ ದಿನದಂದೇ ನಡೆದಿದ್ದು ಇನ್ನೂ ವಿಶೇಷ. ಇನ್ನು ಇದರಲ್ಲಿ ವಿಶೇಷವಾಗಿರುವುದು ಗಮನಿಸಬೇಕಾದ್ರೆ, ಕಾರ್ಯಕ್ರಮದಲ್ಲಿ ಟಿಕೆಟ್ಗೆ ಸಂಗ್ರಹವಾದಂತಹ 6 ಲಕ್ಷ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ಜಿಂಗ್ಲಿ ಫೌಂಡೇಶನ್ಗೆ ನೀಡಲಾಯಿತು. ಈ ಹಣವನ್ನ ರೇಬಿಸ್ ಲಸಿಕೆ, ರಕ್ಷಣಾ ಕಾರ್ಯಾಚರಣೆ ಮತ್ತು ದತ್ತು ಸ್ವೀಕಾರ ಸೇರಿದಂತೆ ಪ್ರಾಣಿ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ಮಾತನಾಡಲು ಸಾಧ್ಯವಿಲ್ಲ, ಆದರೆ ಪ್ರೀತಿಸೋಕೆ ಗೊತ್ತು. ನಮ್ಮ ಸಂತೋಷದಲ್ಲಿ ಖುಷಿ ಪಡುವ ಈ ಮುದ್ದು ಜೀವಿಗಳು ಕೇವಲ ಮನೆಯ ಸದಸ್ಯರಲ್ಲ, ನಮ್ಮ ಜೀವನದ ಅವಿಭಾಜ್ಯ ಭಾಗ ಅನ್ನುವುದನ್ನ ಈ ಸಂಭ್ರಮ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸಾಗರ್ ನ್ಯೂಸ್ ಟೈಮ್ಸ್, ಬೆಂಗಳೂರು.